ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಗಂಗಾ ಡೆಸ್ನ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾ, ಏನು ಶಾಂತಿ ಕ್ರಾಂತಿ ಸಿನಿಮಾವನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ಅಭಿಮಾನಿಗಳು ಒತ್ತಾಯ ಮಾಡಿ ಸೋಷಿಯಲ್ ಮೀಡಿಯಾನಲ್ಲಿ ವಿಡಿಯೋವನ್ನ ವೈರಲ್ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಇದೀಗ ರವಿಚಂದ್ರನ್ ಅಭಿಮಾನಿಗಳು ಏನು ಕೇಳ್ಕೊಳ್ತಾ ಇದ್ದಾರೆ, ಈ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅನ್ನುವಂಥದ್ದು. ಆದರೆ ರಿಲೀಸ್ ಮಾಡುವುದು ಅಂದುಕೊಂಡಷ್ಟು ಸುಲಭ ಇಲ್ಲ. ಯಾಕಂತಂದರೆ ಆಗಿನ ಕಾಲದಲ್ಲೇ ಒಂದು 10 ಕೋಟಿ ವೆಚ್ಚದಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಆದರೆ ಈಗ ಒಂದು ಸುಮಾರು ವರ್ಷಗಳಾಗಿರುವಂಥದ್ದು. ಈ ಸಿನಿಮಾ ಈಗ ರಿಲೀಸ್ ಮಾಡೋದಕ್ಕೆ ಹೋದರೆ ಒಂದಷ್ಟು ತಂತ್ರಜ್ಞಾನದ ಮೂಲಕವಾಗಿ ಎಡಿಟಿಂಗ್ಸ್ ಇರುತ್ತೆ, ಗ್ರಾಫಿಕ್ಸ್ ಬಳಸುವಂಥದ್ದು ಇರುತ್ತೆ. ಅವನ್ನೆಲ್ಲವನ್ನು ಗಮನಿಸ್ತಾ ಹೋಗೋದಾದರೆ ಕೋಟಿ ವೆಚ್ಚದಲ್ಲಿ ಮತ್ತೆ ಈಗ ಸಿನಿಮಾ ಮತ್ತೆ ರಿಲೀಸ್ ಮಾಡೋದಕ್ಕೆ ರೆಡಿ ಆಗಬೇಕಾದಂಥದ್ದು. ಆ ರೀತಿಯಾಗಿ ಈಗ ಪ್ರಶ್ನೆಗಳು ಅಂದರೆ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. 1991ರಲ್ಲಿ ರಿಲೀಸ್ ಆಗಿದ್ದಂಥ ಸಿನಿಮಾ ಇದೊಂದು ಶಾಂತಿ ಕ್ರಾಂತಿ ಸಿನಿಮಾ. ಆಗ ಆ ಒಂದು ಸಿನಿಮಾ ಹೇಳಿಕೊಳ್ಳುವಂತಹ ಪ್ರಮಾಣದಲ್ಲಿ ಹಿಟ್ ಆಗಲಿಲ್ಲ. ಒಂದು ಕಡೆಗೆ ಎಷ್ಟೋ ಬಾರಿ ಅವರು ಕೂಡ ಹೇಳಿದ್ದಾರೆ, ಶಾಂತಿ ಕ್ರಾಂತಿ ಸಿನಿಮಾ ಗೆಲ್ಲುತ್ತೆ ಅಂದ್ಕೊಂಡಿದ್ವಿ, ಆದರೆ ಸೋತ್ ಹೋಯಿತು, ನಾನು ಸೋತ್ ಬಿಟ್ಟೆ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ, ರವಿಚಂದ್ರನ್ ಅವರು ಒಂದಷ್ಟು ಇಂಟರ್ವ್ಯೂಸ್ನಲ್ಲಿ. ಆದರೆ ಈಗ ಟ್ರೆಂಡ್ ಆಗ್ತಾ ಇರುವಂತಹ ಈ ಒಂದು ವಿಡಿಯೋಗಳು ಜೊತೆಗೆ ಒಂದಷ್ಟು ಹಾಡುಗಳು ಜೊತೆ ಒಂದಷ್ಟು ಡೈಲಾಗ್ಗಳು ಎಲ್ಲವನ್ನು ಕೂಡ ಗಮನಿಸ್ತಾ ಇರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿನಿಮಾ ರಿಲೀಸ್ ಆಗಬೇಕು ಅನ್ನುವಂಥದ್ದು. ನಾವು ಎಲ್ಲೇ ಹೋದರೂ ಕೂಡ ಅಥವಾ ಎಲ್ಲೇ ಬಂದರೂ ಕೂಡ ಟ್ರಾವೆಲ್ ಮಾಡ್ತಾ ಇದ್ರು ಕೂಡ ಈ ಒಂದು ಶಾಂತಿ ಕ್ರಾಂತಿ ಸಿನಿಮಾದ ಹಾಡುಗಳನ್ನು ಕೇಳಿರ್ತೀವಿ. ಜೊತೆಗೆ ಒಂದಷ್ಟು ಅಲ್ಲಿ ಹಾಕಿರುವಂಥ ಅಂದರೆ ತುಂಬಾನೇ 1991ರಲ್ಲೇ ಅಷ್ಟು ಬಹುಕೋಟಿ ವೆಚ್ಚದಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಿರ್ತಾರೆ. ಆ ಒಂದಷ್ಟು ಸಂಗತಿಗಳನ್ನು ಕೂಡ ಹೇಳ್ಕೊಂಡಿದ್ದಾರೆ. ಒಂದು ಕೇಕ್ ಮೇಲೆ ಪ್ರಸಂಗ ಇರ್ಬೋದು, ಜೊತೆಗೆ ಒಂದಷ್ಟು ಮಿಡ್ ನೈಟ್ ಶೂಟ್ಗಳಾಗಿರ್ಬೋದು, ಆ ರೀತಿಯಾಗಿ ಸಿನಿಮಾವನ್ನು ರೆಡಿ ಮಾಡಿದ್ರು. ಆದರೆ ಈಗ ಕೇಳ್ತಾ ಇರುವಂಥದ್ದು ರಿಲೀಸ್ ಮಾಡಿ ಅಂತಂದು. ಈಗ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಆದರೆ ಈ ಬಗ್ಗೆ ಯಾವುದೇ ರೀತಿಯಾಗಿ ರವಿಚಂದ್ರನ್ ಅವರು ಪ್ರತಿಕ್ರಿಯೆ ನೀಡಿಲ್ಲ. ಒಂದು ವೇಳೆ ಏನಾದರೂ ರಿಲೀಸ್ ಮಾಡಬೇಕು ಅಂತಂದರೆ ಮತ್ತೊಂದಷ್ಟು ಹಣ ಖರ್ಚಾಗುವಂಥ ಸಾಧ್ಯತೆ ಇದೆ. ಈ ಬಗ್ಗೆ ಈಗ ಏನು ರವಿಚಂದ್ರನ್ ಅವರ ಮಗ ವಿಕ್ರಮ್ ಕೂಡ ಮಾತನಾಡಿರುವಂಥದ್ದು, ರಿಲೀಸ್ ಮಾಡಬೇಕು ಅನ್ನುವಂಥ ಆಸೆ ಇದೆ. ಆದರೆ ಸಿನಿಮಾ ಬಂದು ನೋಡ್ತಾರಾ ಜನ ಅನ್ನುವಂಥದ್ದು, ಯಾಕಂತಂದರೆ ಜನರಿಗೆ ಅಷ್ಟೊಂದು ಟೈಮ್ ಇದೆಯಾ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆ ಆಗಿದೆ. ಯೂಟ್ಯೂಬ್ಗಳಲ್ಲಾಗಿರ್ಬೋದು, ಜೊತೆಗೆ ಟಿವಿಗಳಲ್ಲಾಗಿರ್ಬೋದು ಈ ಸಿನಿಮಾವನ್ನು ನಾವು ನೋಡಿರ್ತೀವಿ. ಆದರೆ ಈಗ ರಿಲೀಸ್ ಮಾಡಿದಾಗ ಚಿತ್ರಮಂದಿರಕ್ಕೆ ಬಂದು ಅದರಲ್ಲೂ ಕೂಡ ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾರಾ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಯಾಕಂತಂದರೆ ರವಿಚಂದ್ರನ್ ಅವರು ಸಿನಿಮಾ ಪ್ರೇಕ್ಷಕರಿಗೆ ಒಂದು ಒಳ್ಳೆಯ ಮನೋರಂಜನೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ಅವರಲ್ಲಿ ಇರುತ್ತೆ. ಆದರೆ ಜನ ಬಂದು ಸ್ವೀಕಾರ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಧನ್ಯವಾದ ಗಂಗಾ, ನಿಮ್ಮೆಲ್ಲ ಮಾಹಿತಿಗಾಗಿ.